ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಯುದ್ಧ ಅನ್ನೋದು ದೇಶಗಳ ನಡುವೆ ನಡೀತಾ ಇರುತ್ತೆ. ಅದಕ್ಕೆ ಅನೇಕ ಕಾರಣಗಳಿರ್ಬೋದು. ಒಂದು ವ್ಯಾಪಾರದ ವಹಿವಾಟು ಆಗಿರ್ಬೋದು, ಅಥವಾ ಬೇಡ ಅಂತ ಹೇಳಿರೋದನ್ನು ಪದೇ ಪದೇ ಮಾಡುವಂಥದ್ದಾಗಿರ್ಬೋದು, ಅಥವಾ ಇನ್ಯಾವುದೋ ಕಾರಣಕ್ಕೆ ಅಟ್ಯಾಕ್ ಮಾಡುವಂಥದ್ದಾಗಿರ್ಬೋದು. ಸೊ ಬೇರೆ ಬೇರೆ ಕಾರಣಗಳು ಈ ಒಂದು ಯುದ್ಧಕ್ಕೆ ಇರ್ತವೆ. ಆದರೆ ಈ ಇರಾನ್, ಅಮೇರಿಕಾ, ಇಸ್ರೇಲ್ ನಡುವೆ ಈಗ ಅಮಾಯಕರು ಕೂಡ ಬಲಿಯಾಗಿಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಮಕ್ಕಳು ಕೂಡ ಬಲಿ ಆಗಿಬಿಟ್ಟಿದ್ದಾರೆ. ಇರಾನ್ನ 2 ಶಾಲೆಗಳ ಮೇಲೆ ಇಸ್ರೇಲ್ ಪಡೆ ದಾಳಿಯನ್ನು ಮಾಡಿದೆ. ವೈಮಾನಿಕ ದಾಳಿ ಆಗಿರುವ ಕಾರಣದಿಂದಾಗಿ 85 ಜನ ಅಧಿಕೃತವಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ಅನೇಕರು ಕೂಡ ಸಾವು ಬದುಕಿನ ನಡುವೆ ಮಕ್ಕಳುಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದೊಂದು ನಿಜಕ್ಕೂ ನೋವಿನ ಸಂಗತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಒಂದು ದೇಶಗಳ ನಡುವೆ ಯಾವುದೇ ಕಾರಣಕ್ಕೆ ಯುದ್ಧಗಳು ಆಗ್ತಾ ಇರ್ಬೋದು. ಆದರೆ ಯುದ್ಧದ ಕಾರಣ ಏನೇ ಇರ್ಬೋದು, ಈ ರೀತಿಯಾದಂಥ ಅಟ್ಯಾಕ್ ಮಾಡೋದಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥದ್ದನ್ನು ಬೇರೆ ಬೇರೆ ರಾಷ್ಟ್ರಗಳು ಕೂಡ ಧ್ವನಿ ಎತ್ತುತ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡಣ್ಣ ಅಂತ ಕರೆಸ್ಕೊಂಡಿರುವಂಥ ಅಮೆರಿಕ ಟಾರ್ಗೆಟೇ ಬೇರೆ ಆಗಿತ್ತು. ಇರಾನ್ನ 2 ಶಾಲೆಗಳ ಮೇಲೆ ಬಾಂಬ್ ದಾಳಿ ಆಗಿದೆ, ಕ್ಷಿಪಣಿ ದಾಳಿ ಆಗಿದೆ. ಹಾಗಾಗಿ ಮಕ್ಕಳು ಸಾವನ್ನಪ್ಪುವಂಥ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಏನಿದು ಈ ಕ್ಷಿಪಣಿ ದಾಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಶಾಲೆಯ ಮೇಲೆ ಈ ರೀತಿಯಾದಂಥ ದಾಳಿ ಆಗಿದೆ, ಈ ದಾಳಿಯಲ್ಲಿ ಅಧಿಕೃತವಾಗಿ ಸಾವನ್ನಪ್ಪಿರುವಂಥವರ ಸಂಖ್ಯೆ, ಅದೇ ರೀತಿಯಾಗಿ ಅಲ್ಲಿನ ವ್ಯವಸ್ಥೆ ಹೇಗಿದೆ, ಪರಿಸರ ಯಾವ ರೀತಿಯಾಗಿದೆ, ಕಲುಷಿತವಾಗಿದೆಯೋ, ಅಥವಾ ಅಲ್ಲಿನ ಜನಗಳು ಕೂಗಾಟ, ರಂಪಾಟ, ಅದರಲ್ಲೂ ಕೂಡ ಸಂತೋಷದ ಆಚರಣೆ, ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ರೆ ಇದಕ್ಕೆ ಕಾರಣವಾದರೂ ಏನು ಎಂಬುದನ್ನ ಒಂದಿಷ್ಟು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆರಂಭದಲ್ಲಿ ನಾವು ಈ ಕ್ಷಿಪಣಿ ದಾಳಿಗೆ ಸಂಬಂಧಪಟ್ಟ ಹಾಗೆ ಈ 85 ಜನ ಅಥವಾ 85 ಮಕ್ಕಳು ಏನು ಸಾವಾಗಿದ್ದಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ, ಅದಕ್ಕೆ ಸಪೋರ್ಟಿವ್ ಆಗಿ ಅಮೆರಿಕ ನಿಂತ್ಕೊಂಡಿದೆ. ಈ ವಿಚಾರ ಹೆಚ್ಚು ಡೆಪ್ತ್ ಆಗಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಿಲ್ಲ, ಬದಲಿಗೆ ಈ ಸಾವು ನೋವಿನ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ತಾ ಹೋಗೋಣ. ದಕ್ಷಿಣ ಇರಾನ್ನ ಓರ್ಮುಜ್ಗನ್ ಪ್ರಾಂತ್ಯದ ಮಿನಾ ಪಟ್ಟಣದಲ್ಲಿರುವ ಪ್ರಾಥಮಿಕ ಶಾಲೆಯನ್ನು ಗುರಿಯಾಗಿಸಿಕೊಂಡಿರುವಂತಹ ಇಸ್ರೇಲ್ ಸೇನಾ ದಾಳಿಯಲ್ಲಿ ಮಕ್ಕಳು ಸೇರಿದಂತೆ 85 ಮಂದಿ ಮೃತಪಟ್ಟಿದ್ದಾರೆ. ವಿದ್ಯಾರ್ಥಿನಿಯರ ಶಾಲೆಯ ಮೇಲೆ ಈ ದಾಳಿ ನಡೆದಿದೆ. ಮೃತಪಟ್ಟವರಲ್ಲಿ ಮಕ್ಕಳೇ ಹೆಚ್ಚಿದ್ದಾರೆ ಎಂದು ಅಲ್ ಜಜೀರಾ ಸುದ್ದಿ ಸಂಸ್ಥೆ ವರದಿ ಕೂಡ ಮಾಡಿದೆ. ಶಾಲೆಯ ಮೇಲೆ 3 ಕ್ಷಿಪಣಿ ದಾಳಿ ಕೂಡ ನಡೆದಿದೆ. ಅವಶೇಷಗಳನ್ನು ತಕ್ಷಣವೇ ಸ್ಥಳಾಂತರಿಸಲಾಗಿದೆ. ಇಲ್ಲಿ 63ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಎಂದು ರಕ್ಷಣಾ ಇಲಾಖೆಯು ಕೂಡ ತಿಳಿಸಿಬಿಟ್ಟಿದೆ. ಇಸ್ರೇಲ್ ಪಡೆಗಳು ನಡೆಸಿದ ದಾಳಿಯಲ್ಲಿ ಇರಾನ್ನ ಸೇನಾ ಮುಖ್ಯಸ್ಥ ಜನರಲ್ ಅಮೀರ್ ಅತಾಮಿ ಕೂಡ ಮೃತಪಟ್ಟಿದ್ದಾರೆ ಎಂದು ಇಸ್ರೇಲ್ನ ಮಾಧ್ಯಮಗಳು ಕೂಡ ವರದಿ ಮಾಡಿದ್ದಾವೆ. ಇಲ್ಲಿ ಅಸಲಿಗೆ ನಾವು ಗಮನಿಸಲೇಬೇಕಾಗಿತ್ತು, ಕ್ಷಿಪಣಿ ದಾಳಿಯಲ್ಲಿ 85 ಮಂದಿ ಅಥವಾ ಈ ಒಂದು ಸ್ಕೂಲ್ ಮೇಲೆ ದಾಳಿ ಕೂಡ ಏನಾಗಿದೆಯಲ್ಲ, ಮುಖ್ಯ ಉದ್ದೇಶ ಇಸ್ರೇಲ್ದು ಇದಾಗಿರಲಿಲ್ಲ. ಆದರೆ ಬದಲಿಗೆ ಟಾರ್ಗೆಟ್ ಖಮೇನಿ ಆಗಿರ್ತಾನೆ. ಅಂದ್ರೆ ಖಮೇನಿ ಆ ಒಂದು ಸರ್ವೋಚ್ಚ ನಾಯಕ ಅಂತ ಏನು ಘೋಷಣೆ ಆಗಿರ್ತಾನೋ, ಅಥವಾ ಸರ್ವೋಚ್ಚ ನಾಯಕನಾಗಿರುವಂಥ ಖಮೇನಿ ಏನಿರ್ತಾನೋ, ಆ ಒಂದು ವ್ಯಕ್ತಿ ಆ ಒಂದು ರಾಷ್ಟ್ರದವರಿಗೂ ಕೂಡ ಸಾಕಷ್ಟು ನೋವುಗಳನ್ನು ಕೊಟ್ಟಿರ್ತಾನೆ, ಹಿಂಸೆಯನ್ನು ಕೊಟ್ಟಿರ್ತಾನೆ, ತನ್ನದೇ ರೂಲ್ಸ್ಗಳನ್ನು ಫಾಲೋ ಮಾಡೋದಕ್ಕೆ ಹೇಳ್ತಾ ಇರ್ತಾನೆ. ಆದರೆ ಅದನ್ನು ಅಲ್ಲಿ ಸಹಿಸಿಕೊಳ್ಳೋದಕ್ಕೆ ಜನಗಳು ಆಗದೆ ಈ ಹಿಂದೆಯೂ ಕೂಡ ರಂಪಾಟ, ಕೂಗಾಟ ಎಲ್ಲವನ್ನೂ ಕೂಡ ಮಾಡಿಬಿಟ್ಟಿದ್ರು. ಪ್ರತಿಭಟನೆ ಅಂಥದ್ದೆಲ್ಲವೂ ಕೂಡ ಆಗಿತ್ತು. ಆದರೂ ಕೂಡ ತಲೆಬಾಗದೆ ಖಮೇನಿ ಆಡಳಿತವನ್ನು ಮುಂದುವರಿಸಿಬಿಟ್ಟಿದ್ದ. ಆದರೆ ಈ ಎಲ್ಲದರ ಮಧ್ಯೆ ಇಸ್ರೇಲ್ ಜೊತೆ ಒಂದಿಷ್ಟು ಕಿರಿಕ್ ಮಾಡ್ಕೊಂಡಿದ್ದ. ಹಾಗಾಗಿ ಇಸ್ರೇಲ್ ಕೈ ಕಟ್ಟಿ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಅಮೆರಿಕವು ಕೂಡ ಸಾಥ್ ನೀಡೋದಾಗಿ ಭರವಸೆಯನ್ನು ಕೊಡುತ್ತೆ. ಆ ಒಂದು ಅಮೆರಿಕದ ಸಾಥನ್ನು ಪಡೆದುಕೊಂಡಿರ್ತಕ್ಕಂಥ ಇಸ್ರೇಲ್ ದಾಳಿಯನ್ನ ಮಾಡೋದಕ್ಕೆ ಮುಂದಾಗಿ ಬಿಡುತ್ತೆ. ಸುದ್ದಿ ಖಮೇನಿಗೆ ಗೊತ್ತಾಗುತ್ತೆ. ಖಮೇನಿ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನು ಪಟ್ಟಿರ್ತಾನೆ. ಅದೇ ರೀತಿಯಾಗಿ ಎಸ್ಕೇಪ್ ಕೂಡ ಆಗಿಬಿಟ್ಟಿರ್ತಾನೆ. ಯಾವುದೋ ಒಂದು ಮೂಲದಿಂದ ಮಾಹಿತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಇಸ್ರೇಲ್ ದಾಳಿಯನ್ನ ಮಾಡೋದಕ್ಕೆ ಮುಂದಾಗುತ್ತೆ. ಈ ಖಮೇನಿ ಇರುವಂತಹ ಸ್ಥಳಕ್ಕೆ ಇಸ್ರೇಲ್ನ ಕ್ಷಿಪಣಿಗಳು ದಾಳಿಯನ್ನು ಮಾಡದಂತ ಸಂದರ್ಭದಲ್ಲಿ ಖಮೇನಿ ಸೇರಿದಂತೆ ಕುಟುಂಬದ ಅನೇಕರು ಕೂಡ ಸಾವನ್ನಪ್ಪಿ ಬಿಡ್ತಾರೆ. ಆ ಒಂದು ಸಾವು ಸಾಕಷ್ಟು ಜನರಿಗೆ ಸಂತೋಷವನ್ನ ಕೊಡುತ್ತೆ. ಸ್ವತಃ ಇಸ್ರೇಲ್ನ ಜನರಿಗೂ ಕೂಡ ಸಂತೋಷವನ್ನ ಕೊಡುತ್ತೆ. ಈ ಹಿಂದೆ ಇಸ್ರೇಲ್ನ ಜನಗಳು ಆ ಒಂದು ವ್ಯಕ್ತಿಯಿಂದ ನಮಗೆ ಸ್ವತಂತ್ರ ಸಿಗಬೇಕು ಅಂತ ಓಡಾಟವನ್ನ ಮಾಡ್ತಾ ಇದ್ರೆ, ಈಗ ಸ್ವತಂತ್ರ ಸಿಕ್ತು ಅನ್ನುವ ರೀತಿಯಲ್ಲಿ ಸಂಭ್ರಮವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆ ರೀತಿಯಾದಂತಹ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿಬಿಟ್ಟಿದ್ದ. ಒಂದು ಕಡೆ ಈ ಒಂದು ವ್ಯಕ್ತಿಯನ್ನ ಹೇಗೆ ಕರೀತಾರೆ ಅಂತಂದ್ರೆ, ಈ ಪ್ರಪಂಚದ ಅತ್ಯಂತ ಕ್ರೂರ ವ್ಯಕ್ತಿ ಅನ್ನುವಂಥ ಮಟ್ಟದಲ್ಲಿ ಈ ಒಂದು ವ್ಯಕ್ತಿಯನ್ನ ಕರೀತಾ ಇದ್ದಾರೆ. ಈ ಕಿಮ್ಸ್ ಬಗ್ಗೆ ನಿಮಗೆ ಗೊತ್ತಿದೆ. ಈ ಒಂದು ಸಂದರ್ಭಕ್ಕೆ ಅದು ಸೂಕ್ತ ಅಲ್ಲ, ಆದರೂ ಕೂಡ ನಾನು ನಿಮಗೆ ಅರ್ಥ ಆಗಲಿ ಅನ್ನುವಂಥ ಕಾರಣದಿಂದಾಗಿ ಹೇಳ್ತಾ ಇರುವಂಥದ್ದು. ಕಿಮ್ಸ್ಗಿಂತನೂ ಕೂಡ ಈ ಒಂದು ವ್ಯಕ್ತಿ ಕ್ರೂರವಾಗಿ ಇದ್ದ ಅನ್ನುವಂಥದ್ದನ್ನ ಅನೇಕ ಜನಗಳು, ಅದರಲ್ಲೂ ಕೂಡ ಇಸ್ರೇಲ್ ಮತ್ತು ಅಮೆರಿಕ ಆ ರೀತಿಯಾಗಿ ಕರೀತಾ ಇದೆ. ಇನ್ನು ಖಮೇನಿ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದನ್ನ ಡೊನಾಲ್ಡ್ ಟ್ರಂಪ್ ಅವರೇ ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಈ ಎಲ್ಲದರ ನಡುವೆ ಸಾಕಷ್ಟು ಜನ ಅಥವಾ ಬೇರೆ ಬೇರೆ ರಾಷ್ಟ್ರಗಳು ಕಣ್ಣೀರು ಆಗ್ತಾ ಇರುವಂಥದ್ದು ಮುಖ್ಯವಾಗಿ ಈ ಮಕ್ಕಳ ಸಾವು. ಈ 2 ಶಾಲೆ ಮೇಲೆ ದಾಳಿ ಏನಾಗಿದೆ, ಸಾಕಷ್ಟು ಜನ ಭವಿಷ್ಯವನ್ನು ಕಟ್ಕೊಳ್ಬೇಕಾದಂಥವ್ರು ಮಕ್ಕಳು ಅದೇನು ಕನಸುಗಳನ್ನ ಕಟ್ಕೊಂಡಿದ್ರೋ ಗೊತ್ತಿಲ್ಲ. ಅದರಲ್ಲೂ ಕೂಡ ಈ ಹೆಣ್ಣು ಮಕ್ಕಳ ಶಾಲೆಯ ಮೇಲೆ ದಾಳಿ ಆಗಿರುವಂಥದ್ದು. 3 ಬಾರಿ ಕ್ಷಿಪಣಿ ದಾಳಿ ಆಗುತ್ತೆ. 3 ಬಾರಿ ಕ್ಷಿಪಣಿ ದಾಳಿಯಲ್ಲಿ 85 ಜನ ಸಾವನ್ನಪ್ಪಿ ಬಿಡ್ತಾರೆ. ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಏನೇನೋ ಕನಸುಗಳನ್ನು ಹೊತ್ತುಕೊಂಡು ಆ ಒಂದು
ಮಕ್ಕಳು ಬೆಳೀತಾ ಇದ್ರು ಅಂತ ಕಾಣಿಸುತ್ತೆ. ಇಂಥದ್ದೊಂದು ಘಟನೆ ಇಡೀ ರಾಷ್ಟ್ರದಲ್ಲೂ ಕೂಡ ಸದ್ದು ಮಾಡ್ತಾ ಇದೆ. ಈಗ ಇರಾನ್ ಮೇಲೆ ದಾಳಿ ನಡೀತಾ ಇದ್ರೆ ನಮ್ಮ ರಾಜ್ಯದಲ್ಲಿಯೂ ಕೂಡ ಒಂದಿಷ್ಟು ಆತಂಕದ ವಾತಾವರಣವೂ ಕೂಡ ಹೆಚ್ಚಾಗಿಬಿಟ್ಟಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಅಲಿಪುರ ಗಲ್ಲಿಗಳಲ್ಲಿ ಕೂಡ ಹಲವು ಮನೆಗಳಲ್ಲಿ ಆತಂಕವೂ ಕೂಡ ಸೃಷ್ಟಿ ಆಗಿಬಿಟ್ಟಿದೆ. ಅಲಿಪುರ ಮತ್ತು ಇರಾನ್ ನಡುವೆ ಹಲವು ದಶಕಗಳಿಂದ ನಂಟಿದೆ. ವೈದ್ಯಕೀಯ ಶಿಕ್ಷಣ, ಧಾರ್ಮಿಕ ಪ್ರವಾಸ ಕಾರಣಕ್ಕೆ ಅಲಿಪುರ 100ಕ್ಕೂ ಹೆಚ್ಚು ಶಿಯಾ ಮುಸ್ಲಿಮರು ಇರಾನ್ನ ರಾಜಧಾನಿ ಟೆಹರಾನ್, ಕುಮ್, ಮಶಾದ್ ಸೇರಿದಂತೆ ವಿವಿಧ ನಗರಗಳಲ್ಲೂ ಕೂಡ ನೆಲೆಸಿದ್ದಾರೆ. ಕಾರಣ ಇಷ್ಟೇ, ಈ ಗ್ರಾಮದವರು ಕೂಡ ಇರಾನ್ನಲ್ಲಿ ಅನೇಕ ಸ್ಥಳಗಳಲ್ಲೂ ಕೂಡ ವಾಸವಾಗಿದ್ದಾರೆ. ಹಾಗಾಗಿ ಅಲ್ಲಿ ಅವರಿಗೆ ಏನು ಆಗಿಬಿಡುತ್ತೋ ಅನ್ನುವಂತಹ ಭಯದ ವಾತಾವರಣದಲ್ಲೂ ಕೂಡ ಇದ್ದಾರೆ. ಇತ್ತ ಗೌರಿಬಿದನೂರು ತಾಲೂಕಿನ ಅಲಿಪುರಕ್ಕೆ ಆಯತುಲ್ಲಾ ಅಲಿ ಖಮೇನಿ ಕೂಡ ಭೇಟಿಯನ್ನು ನೀಡಿರ್ತಾರೆ. ಆ ಒಂದು ಭೇಟಿ ಆದ ಬಳಿಕ ಈಗ ಅಲ್ಲಿಯೂ ಕೂಡ ಅವರ ಅಭಿಮಾನಿಗಳು ಉಟ್ಕೊಂಡು ಬಿಟ್ಟಿರ್ತಾರೆ. ನೋಡಿ, ಇದು ವಿಪರ್ಯಾಸ ಅಂತ ಹೇಳಬೇಕು, ಅಥವಾ ಅವರ ಧರ್ಮದ ಮೇಲೆ ಇರುವಂಥ ನಂಬಿಕೆ ಅಥವಾ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ತೊಂದರೆಗಳು ಅಥವಾ ಧರ್ಮಗುರುಗಳು ಅಂತ ಕರೆಸ್ಕೊಂಡವರಿಗೆ ಸಾವಾದಂಥ ಸಂದರ್ಭದಲ್ಲಿ ಕಣ್ಣೀರನ್ನು ಹಾಕ್ತಾರೋ ಅದು ಯಾವುದೂ ಕೂಡ ಗೊತ್ತಿಲ್ಲ. ಇರಾನ್ನ ಸರ್ವಾಧಿಕಾರಿ ಖಮೇನಿ ಹತ್ಯೆ ಕುರಿತಾಗಿ ಗೌರಿಬಿದನೂರಿನ ಗ್ರಾಮದಲ್ಲಿ ಶೋಕಾಚರಣೆಯೂ ಕೂಡ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ರಾಜ್ಯದಲ್ಲಿಯೇ ನಡೆದಿರುವಂಥದ್ದು. ಸಾಕಷ್ಟು ಜನ ಅವರ ಮೇಲೆ ಅಭಿಮಾನವನ್ನು ಇಟ್ಕೊಂಡಿದ್ರು ಅನಿಸುತ್ತೆ, ಗುರು ಅಂತ ನಂಬಿಕೊಂಡಿದ್ರು ಅಂತ ಅನಿಸುತ್ತೆ. ಯಾವುದೋ ಒಂದು ದೇಶದ ಸರ್ವಾಧಿಕಾರಿ ಅಥವಾ ಸರ್ವೋಚ್ಚ ನಾಯಕ ಅಂತ ಕರೆಸಿಕೊಂಡಿರುವಂಥ ವ್ಯಕ್ತಿ ಸಾವನ್ನಪ್ಪಿದ್ರೆ ನಮ್ಮ ರಾಜ್ಯದಲ್ಲಿ ಶೋಕಾಚರಣೆಯನ್ನು ಮಾಡ್ತಾರೆ ಅಂದರೆ ನಾವು ಯೋಚನೆ ಮಾಡಲೇಬೇಕು. ನಮ್ಮ ರಾಜ್ಯದ ಜನಗಳು ಅಥವಾ ಕೆಲವು ಧಾರ್ಮಿಕ ಜನಗಳು ಅಥವಾ ಬೇರೆ ರಾಜ್ಯದ ಮೇಲೆ ಪ್ರೀತಿಯನ್ನು ಹೊಂದಿರುವಂಥವರು ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಎಂಬುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಂತ ನಾನು ಅವರನ್ನು ಟೀಕೆ ಮಾಡೋದಾಗಲಿ ಅಥವಾ ಅವರ ಧರ್ಮದ ಬಗ್ಗೆ ವಿರೋಧವಾಗಿ ಮಾತನಾಡ್ತಾ ಇರುವಂಥದ್ದಾಗಲಿ ಯಾವುದೂ ಕೂಡ ಮಾಡ್ತಾ ಇಲ್ಲ. ಅಂದರೆ ಸ್ಪಷ್ಟವಾಗಿ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಬೇರೆ ರಾಷ್ಟ್ರದ ಅಧಿಕಾರಿಗಳಿಗೆ ಅಥವಾ ಬೇರೆ ರಾಷ್ಟ್ರದ ಜನಪ್ರತಿನಿಧಿಗಳಿಗೆ ಅಥವಾ ಸರ್ವೋಚ್ಚ ಅಧಿಕಾರಿಗಳನ್ನು ಎಷ್ಟೊಂದು ಜನ ನಂಬಿಕೊಂಡಿದ್ದಾರೆ, ಎಷ್ಟೊಂದು ಜನ ಅವರನ್ನು ಗೌರವಿಸ್ತಾರೆ, ಅವರ ಸಾವಿನ ಬಳಿಕ ಎಷ್ಟು ಶೋಕಾಚರಣೆಯನ್ನು ಮಾಡ್ತಾರೆ ಅನ್ನೋದು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಇದರಿಂದ ನೆಗೆಟಿವ್ ಇರಬಹುದು, ಪಾಸಿಟಿವ್ ಇರಬಹುದು. ಬೇರೆ ಬೇರೆ ದೇಶಗಳಿಗೆ ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ಸುದ್ದಿಗಳು ಅಥವಾ ಗುಪ್ತಚರ ಇಲಾಖೆಯ ಮಾಹಿತಿಗಳು ಕೂಡ ರವಾನೆ ಆಗೋದಿದೆಯಲ್ಲ, ಇದೇ ರೀತಿಯಾಗಿ ಇರುತ್ತೆ ಅನ್ನೋದು ನಾವು ಮೇಲ್ನೋಟಕ್ಕೆ ಅನ್ಕೊಳ್ಬೇಕಾಗಿದೆ. ಈ ಕ್ಷಿಪಣಿ ದಾಳಿಯಲ್ಲಿ ಒಟ್ಟು 85 ಜನ ಸಾವಿಗೆ ಈಡಾಗಿದ್ದಾರೆ. ಅದರಲ್ಲೂ ಕೂಡ ಇರಾನ್ ಸರ್ವಾಧಿಕಾರಿ ಖಮೇನಿ ಕೂಡ ಹತ್ಯೆ ಆಗಿದ್ದಾನೆ ಅನ್ನೋದನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಅಧಿಕೃತವಾಗಿ ಘೋಷಣೆಯನ್ನ ಅಥವಾ ಸುದ್ದಿಯನ್ನ ಅಥವಾ ಟ್ವೀಟ್ ಅನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕೂಡ ಕಂಬನಿ ಮಿಡಿತಾ ಇರುವಂಥದ್ದು ಈ 85 ಜನಗಳು ಸಾವೇನಾಗಿದೆ. ಅದರಲ್ಲೂ ಕೂಡ ಈ ಮಕ್ಕಳು ಏನಿದ್ದಾರೆ, ಮಕ್ಕಳ ಸಾವಾಗಿರುವಂಥದ್ರ ಕುರಿತಾಗಿ ಸಾಕಷ್ಟು ಜನ ಕಂಬನಿಯನ್ನು ಮಿಡಿತಾ ಇದ್ದಾರೆ. ಸೊ ಈ ಕುರಿತಾಗಿ ಎಂಥವರಿಗೂ ಕೂಡ ಬೇಜಾರಾಗುತ್ತೆ, ನೋವಾಗುತ್ತೆ. ಯಾರ ಮನೆಯ ಮಕ್ಕಳು ಇರ್ಬೋದು ಅಥವಾ ಯಾವ ದೇಶದವರೇ ಆಗಿರ್ಬೋದು, ಅವರದ್ದು ಆದಂಥ ಜೀವ ಇರುತ್ತೆ, ಅವರದ್ದೇ ಆದಂಥ ಪ್ರಪಂಚ ಇರುತ್ತೆ, ಅವರದ್ದೇ ಆದಂಥ ಕುಟುಂಬ ಇರುತ್ತೆ, ಅವರದ್ದೇ ಆದಂಥ ಕನಸುಗಳನ್ನು ಆ ಮಕ್ಕಳು ಕಟ್ಕೊಂಡು ಬೆಳೀತಾ ಇರ್ತಾರೆ. ಅವರ ಕನಸು ನುಚ್ಚು ನೂರಾಗೋದ್ರ ಜೊತೆಗೆ ಕುಟುಂಬದ ಕನಸು ಕೂಡ ನುಚ್ಚು ನೂರಾಗಿದೆಯಲ್ಲ, ನಿಜಕ್ಕೂ ಇದೊಂದು ನೋವಿನ ಸಂಗತಿ ಅಂತಲೇ ಹೇಳಬಹುದು. ಯುದ್ಧ ಏನೇ ಇರಬಹುದು, ದೇಶಗಳ ನಡುವೆ ಇರಬಹುದು ಅಥವಾ ದೇಶಗಳ ನಡುವೆ ಯಾವುದೇ ಕಾರಣಕ್ಕೆ ಯುದ್ಧಗಳು ಆಗ್ತಾ ಇರಬಹುದು. ಆದರೆ ಈ ರೀತಿಯಾಗಿ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾದಂಥ ಮಕ್ಕಳ ಹಾಸ್ಟೆಲ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಅವುಗಳ ಮೇಲೆ ದಾಳಿ ಆದಂಥ ಸಂದರ್ಭದಲ್ಲಿ ಎಂಥವರಿಗೂ ಕೂಡ ನೋವಾಗೆ ಆಗುತ್ತೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.